ಪರಶಿವನ ದಶಾವತಾರಗಳು. ಪರಶಿವನು ಪ್ರಥಮದಲ್ಲಿ ಮಹಾಕಾಲನಾಗಿ ಅವತರಿಸಿದನು. ಈ ಅವತಾರವು ಮಹಾಕಾಲಿ ಶಕ್ತಿಯಾಗಿ ಶಿವಭಕ್ತರಿಗೆ ಅಭಯ ಪ್ರದಾನವಾಗಿದೆ. ದ್ವಿತೀಯದಲ್ಲಿ ತಾರಾ ಎಂಬ ಹೆಸರಿನಿಂದ ಪ್ರಕಟವಾದನು. ಇದೇ ತಾರಾ ಎಂಬ ನಾಮಕ ಶಕ್ತಿಯು ಲೋಕೋದ್ಧಾರಕವಾಗಿ ಖ್ಯಾತಿಗೊಂಡಿತು. ತೃತೀಯದಲ್ಲಿ ಬಾಲ ಎಂಬ ಭುವನೇಶ್ವರ ಅವತಾರವು. ಈ ಅವತಾರದಲ್ಲಿ ಶಕ್ತಿಯು ಪ್ರಕಟವಾದಳು. ಚತುರ್ಥದಲ್ಲಿ ಮಾಡಿದ ಅವತಾರವೇ ಷೋಡಕ ನಾಮಕ ವಿದ್ಯೇಶ ಅವತಾರವು. ಇದು ತ್ರಿಲೋಕಗಳಲ್ಲಿಯೂ ಪೂಜನೀಯವಾಗಿದೆ. ಪಂಚಮಿಯಲ್ಲಿ ಉಪಾಸಕರ ಮನದಿಚ್ಛೆಯನ್ನು ಪೂರೈಸುವ ಭೈರವ ಅವತಾರ. ಗಿರಿಜಾ ಎಂಬ ಹೆಸರಿನ ಭೈರವಿಯು ಭಕ್ತರ ಪಾಲಿಗೆ ಕಾಮಧೇನುವಾಗಿಯೂ ದುಷ್ಟರ ಕಸರ ಪಾಲಿಗೆ ಭಯಂಕರ ಭೈರವಿಯೂ ಆಗುವಳು. ಷಷ್ಠಿಯಲ್ಲಿ ಕುಮಾರ ನಾಮಕ ಶಕ್ತಿಯು ಪರಮ ಪುಣ್ಯದಾಯಕವೂ ಸಕಲ ದೋಷ ನಿವಾರಕವೂ ಆಗಿ ಲೋಕವನ್ನು ಸಲಹುವುದು. ಸಪ್ತಮಿಯಲ್ಲಿ ಧೂಮ್ರಪಾನ ಶಂಕರನ ಉತ್ಪತ್ತಿಯು. ಇದು ಶಕ್ತಿ ದೇವತೆಯೂ ಆಗಿ ಭಕ್ತರ ಮನದಿಚ್ಛೆಯನ್ನು ಪೂರ್ಣಗೊಳಿಸುವುದಾಗಿದೆ. ಇನ್ನು ಅಷ್ಟಮಿ, ನವಮಿ, ದಶಮಿಗಳಲ್ಲಿ ಅನುಕ್ರಮವಾಗಿ ಪರಶಿವನು ತನ್ನ ಲೀಲೆಯಿಂದ ಬಗಲಾಮುಖ, ಮಾತಂಗ ಹಾಗೂ ಕಮಲ ಎಂಬ ನಾಮಧೇಯದಿಂದ ಪ್ರಕಟವಾದವು. ಪರಶಿವನು ಈ ಮೇಲಿನ 10 ಅವತಾರಗಳು ತಂತ್ರಶಾಸ್ತ್ರದಿಂದ ಸಂಬಂಧಪಟ್ಟವುಗಳಾಗಿವೆ. ಇವುಗಳ ಶಕ್ತಿಯು ಅದ್ಭುತವಾದವು. ಈ ಶಕ್ತಿಗಳು ಪರಮತೇಜೋ ಮೂರ್ತಿಗಳಾಗಿ ಶತ್ರುಮರ್ಧನ, ದುಷ್ಟ ನಿರ್ಮೂಲನ, ಬ್ರಹ್ಮತೇಜದ ವೃದ್ಧಿಗಳ ಮಹಿಮೆಯುಳ್ಳವುಗಳು ಆಗಿವೆ. ಶಿವಪರ್ವ ಕಾಲದಲ್ಲಿ ಈ 10 ಅವತಾರ ಲಿಂಗರೂಪಕಗಳನ್ನು ಭಕ್ತಿಯಿಂದ ಆರಾಧಿಸುವವರು ಸಕಲ ಪಾಪ ದೋಷಗಳಿಂದ ನಿವೃತ್ತರಾಗುವರು.